ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಅಕ್ಷಯ ತೃತೀಯ ಹತ್ತಿರದಲ್ಲೇ ಇದೆ. ಆ ದಿನ ಯಾವ್ಯಾವ ದಾನಗಳನ್ನು ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಮನೆಗೊಂದು ಕಲ್ಲುಪ್ಪು ಪ್ಯಾಕೆಟನ್ನು ತರಬೇಕು ಅಂತ ಹೇಳಿದ್ದೆ. ಆದಷ್ಟು ಸಂಜೆ ಹೊತ್ತಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಕಲ್ಲುಪ್ಪನ್ನು ಮನೆಗೆ ತೊಗೊಂಡು ಬಂದರೆ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳಿದ್ದೆ. ಇನ್ನು ಅಕ್ಷಯ ತೃತೀಯ ದಿನ ಸಂಜೆ ಹೊತ್ತಲ್ಲಿ ದೀಪಗಳನ್ನು ಹಚ್ಚೋದು, ಇದರಿಂದ ಮನೆಯಲ್ಲಿ ಬೆಳಕು ಹೆಚ್ಚಾಗುತ್ತೆ, ಕತ್ತಲು ದೂರ ಆಗುತ್ತೆ ಅಂತಲೂ ಹೇಳಿದ್ದೆ. ಇನ್ನು ಬೇಸಿಗೆಯಲ್ಲಿ ಗಂಧ ಲೇಪನ ಮಾಡಿಸೋದು ತುಂಬಾ ವಿಶೇಷ ಫಲವನ್ನ ಕೊಡುತ್ತೆ, ಅತ್ಯಂತ ಪುಣ್ಯಕರವಾದದ್ದು. ಪ್ರತಿಯೊಂದು ದೇವಸ್ಥಾನದಲ್ಲಿ ಅಂದ್ರೆ ರಾಯರ ಮಠಗಳಲ್ಲಿ ಬೃಂದಾವನಗಳು ಇರುವಂತ ಜಾಗದಲ್ಲಿ ಗಂಧ ಲೇಪನ ಮಾಡಿಸೋದು ತುಂಬಾನೇ ಒಳ್ಳೆಯದು. ಇಷ್ಟು ಮಾಹಿತಿನ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ದಾನಗಳನ್ನು ಕೊಡಬೇಕು ಅಂತ ತಿಳ್ಕೊಳ್ಳೋಣ. ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲನೂ ದೊರಿಬೇಕು, ಪುಣ್ಯ ಬರಬೇಕು ಅಂದರೆ ಒಂದು ತಾಮ್ರದ ಬಿಂದಿಗೆನ ತಗೋಬೇಕು, ಅಥವಾ ಹಿತ್ತಾಳೆ ಬಿಂದಿಗೆ ಅಥವಾ ತಂಬಿಗೆನ ತಗೊಂಡ್ಬಿಟ್ಟು ಅದರಲ್ಲಿ ನೀರನ್ನು ತುಂಬಿಕೊಂಡು ಅದಕ್ಕೆ ಪೂಜೆ ಮಾಡಿಬಿಟ್ಟು ಅದನ್ನು ದಾನವಾಗಿ ಕೊಡಬೇಕು. ದಕ್ಷಿಣೆ ತಾಂಬೂಲ ಸಹಿತ ದಾನವಾಗಿ ಕೊಡಬೇಕು. ಇದನ್ನ ಕುದುಕುಂಭ ದಾನ ಅಂತ ಹೇಳ್ತಾರೆ. ನೀರು ತುಂಬಿದ ಕಳಶವನ್ನ ದಾನವಾಗಿ ಕೊಡುವಂಥದ್ದು. ಇನ್ನು ಅನ್ನದಾನವನ್ನ ಮಾಡಿದ್ರೆ ವಿಶೇಷ ಫಲ. ನಾವು ಅನ್ನದಾನ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅನ್ನದ ಕೊರತೆ ಇರೋದಿಲ್ಲ. ಹಾಗೇನೆ ಕುಟುಂಬದಲ್ಲಿ ಸಂಪತ್ತಿಗೆ ಯಾವತ್ತೂ ಕೂಡ ತೊಂದರೆ ಆಗೋದಿಲ್ಲ. ಹಾಗಾಗಿ ಸಂಪತ್ತು ನೆಲೆಸುತ್ತೆ. ಅನ್ನದಾನವನ್ನ ಈ ಒಂದು ಅಕ್ಷಯ ತೃತೀಯ ದಿನ ಮಾಡಬೇಕು. ಇನ್ನು ಗೋದಾನವನ್ನ ಮಾಡೋದು ಅಕ್ಷಯ ತೃತೀಯ ದಿನ. ಗೋದಾನವನ್ನ ಮಾಡಿದ್ರೆ ಅಕ್ಷಯ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗೋದಾನಕ್ಕೆ ವಿಶೇಷ ಫಲ ಇದೆ. ಎಲ್ಲವನ್ನು ದಾನವಾಗಿ ಕೊಡುವಂಥದ್ದು ವಿಶೇಷ ಫಲ ಇದೆ. ವಸ್ತ್ರದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ವಸ್ತ್ರದಾನ ಮತ್ತೆ ಬೆಲ್ಲ ದಾನವನ್ನ, ಇನ್ನು ಅರಿಶಿನ ಕುಂಕುಮವನ್ನ ದಾನವಾಗಿ ಕೊಡುವಂಥದ್ದು, ಮಂಗಳ ದ್ರವ್ಯಗಳನ್ನ ಕೊಡುವಂಥದ್ದು. ಇದು ಸೌಮಂಗಲ್ಯತ್ವ ಪ್ರಾಪ್ತಿಗಾಗಿ ಅಕ್ಷಯ ತೃತೀಯ ದಿನ ಮಾಡುವಂಥದ್ದು. ಯಾವುದೇ ಒಂದು ದಾನಗಳನ್ನ ಪೂಜೆಗಳನ್ನ ಮಾಡಿ ಅಕ್ಷಯ ತೃತೀಯ ದಿನ ಅಕ್ಷಯ ಫಲವನ್ನ ನಾವು ಪಡ್ಕೋಬಹುದು ಅಂತ ಹೇಳಲಾಗುತ್ತೆ. ಇನ್ನು ಪಾನಕ ಕೋಸಂಬರಿ ಇದನ್ನು ದಾನ ಮಾಡೋದ್ರಿಂದ ಅದೃಷ್ಟ ಸಂತೋಷವನ್ನು ತಂದುಕೊಡುತ್ತೆ. ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಪಾನಕ ಕೋಸಂಬರಿ ಇದನ್ನು ದಾನವಾಗಿ ಕೊಡುವಂಥದ್ದು. ಇನ್ನು ಈ ಮಾಸದಲ್ಲಿ ಈ ಒಂದು ವೈಶಾಖ ಮಾಸದಲ್ಲಿ ಮಾಡುವಂಥ ದಾನದ ಬಗ್ಗೆ ತಿಳಿಸಿದ್ದೀನಿ. ಇನ್ನು ಛತ್ರಿ ಚಪ್ಪಲಿ ನೀರು ಇದರಿಂದ ಅನಂತಪಟ್ಟು ಲಭಿಸುತ್ತೆ ನಮಗೆ ಪುಣ್ಯ. ನೀರಿನ ತಾಣಗಳನ್ನು ಮಾಡೋದು ಈ ಅಕ್ಷಯ ತೃತೀಯ ದಿನ. ವಿಶೇಷವಾಗಿ ಎಲ್ಲಾ ಪೂಜೆಗಳನ್ನು ಮಾಡ್ಕೊಳ್ಳಿ, ದಾನಗಳನ್ನು ಮಾಡ್ಕೊಳ್ಳಿ ಕೈಲಾದಷ್ಟು. ಮತ್ತೆ ಭಗವಂತನಿಗೆ ಗಂಧ ಲೇಪನವನ್ನ ಮಾಡೋದ್ರಿಂದ ವಿಶೇಷ ಫಲವನ್ನ ಪಡ್ಕೋಬಹುದು. ಇನ್ನು ತದಿಗೆ ಗೌರಿ ಅಕ್ಷಯ ತೃತೀಯ ದಿನ ಅಂದ್ರೆ ಚೈತ್ರ ಗೌರಿಯನ್ನ ಅಕ್ಷಯ ತೃತೀಯ ದಿನ ಯಾರು ಕೂರ್ಸಿರ್ತಿರೋ ಅಂಥವ್ರು ಬೆಳಗ್ಗೆ ಗೌರಿಗೆ ಪೂಜೆಯನ್ನ ಮಾಡ್ಕೋಬೇಕು. ಅವತ್ತಿನ ದಿವಸ ಮಾವಿನಕಾಯಿ ಹೊಸ್ದಾಗಿ ಇಡಬೇಕು. ವಿಳೆದೆಲೆಗಳನ್ನು ಕಳಶದಲ್ಲಿ ಹೊಸ್ದಾಗಿ ಇಟ್ಟು ಗೆಜ್ಜೆ ವಸ್ತ್ರ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಯಾರು ಇಷ್ಟು ದಿನ ಚೈತ್ರ ಗೌರಿಯನ್ನು ಕೂರಿಸೋದಕ್ಕೆ ಸಾಧ್ಯ ಆಗಿಲ್ವೋ ಅಂಥವ್ರು ಅಕ್ಷಯ ತೃತೀಯ ದಿನ ಗೌರಿಯನ್ನು ಕೂರಿಸ್ಕೋಬೋದು. ಈಗಾಗಲೇ ನಾನು ಪೂಜೆಯ ಸಮಯವನ್ನು ಕೂಡ ತಿಳಿಸಿದ್ದೀನಿ ಅಲ್ವಾ. ನಿಮಗೆ ಆ ಸಮಯದಲ್ಲಿ ನೋಡಿಕೊಂಡು ಗೌರಿಯನ್ನು ಸ್ಥಾಪನೆ ಮಾಡಿಕೊಂಡು ಗೌರಿಗೆ ಷೋಡಪೋಚಾರ ಪೂಜೆನ ಮಾಡ್ಕೊಳ್ಳಿ. ಮತ್ತೆ ಹಬ್ಬದ ಅಡುಗೆನ ಮಾಡಬೇಕು ಅವತ್ತಿನ ದಿವಸ, ಅಥವಾ ಹೋಳಿಗೆ ಆದರೂ ಮಾಡ್ಕೋಬಹುದು, ಪರವಾಗಿಲ್ಲ. ಗೌರಿಗೆ ನೈವೇದ್ಯವನ್ನ ಮಾಡಿ ಹುಡಿಯನ್ನ ತುಂಬಿ ಪಾನಕ ಕೋಸಂಬರಿನ ಮಾಡಬೇಕು. ನೈವೇದ್ಯವನ್ನ ಮಾಡಿಬಿಟ್ಟು ಹಣ್ಣು ಕಾಯಿ ಎಲ್ಲವನ್ನು ನೈವೇದ್ಯವಾಗಿ ಮಾಡಬೇಕು. ನಂತರ ಪೂಜೆ ಎಲ್ಲ ಆದಮೇಲೆ ಗೌರಿಯನ್ನು ಕದಲಿಸ್ಬಿಟ್ಟು ಹಾಗೆ ಇಟ್ಬಿಡಿ. ಆದರೆ ಅದೇ ದಿನ ಕದಲಿಸ್ಬೇಡಿ, ಯಾಕಂದರೆ ಅವತ್ತು ಅಕ್ಷಯ ತೃತೀಯ ದಿನ, ಅದಕ್ಕೋಸ್ಕರ ಗೌರಿಯನ್ನು ತೆಗಿಬಾರ್ದು. ಆ ದಿನ ವಿಸರ್ಜನೆ ಮಾಡೋದೇನೂ ಇರೋದಿಲ್ಲ. ಮತ್ತು ಮಾರನೇ ದಿನ ಮಂಗಳವಾರ ಅವತ್ತು ಕೂಡ ಗೌರಿಯನ್ನು ಕಳಿಸ್ಬಾರ್ದು. ಬುಧವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮತ್ತೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೀಪಗಳನ್ನು ಹಚ್ಬಿಟ್ಟು ಒಂದು ಸ್ವಲ್ಪ ಹಾಲು ಸಕ್ಕರೆನ ನೈವೇದ್ಯವನ್ನು ಮಾಡಿಬಿಟ್ಟು ಅಥವಾ ಹಣ್ಣುಗಳು ಇಲ್ಲ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡಿಬಿಟ್ಟು ಆರತಿಯನ್ನು ಮಾಡಿಬಿಟ್ಟು ಗೌರಿಯನ್ನು ತೆಗೆದ್ಬಿಟ್ಟು ಕಳಿಸ್ಕೋಬಹುದು. ನೀವು ಮರಳು ಗೌರಿಯನ್ನು ಇಟ್ಟಿದ್ರೆ ನೀರಿನಲ್ಲಿ ಕಲಿಸ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು, ಅಥವಾ ತುಳಸಿ ಗಿಡದಲ್ಲಿ ಆ ಮರಳನ್ನು ಹಾಕ್ಬೋದು. ಅಥವಾ ನೀವು ಯಾವ ಗೌರಿಯನ್ನು ಕೂರಿಸಿರ್ತೀರೋ ಆ ಗೌರಿಯನ್ನು ತೆಗೆದ್ಬಿಟ್ಟು
ಅಲ್ಲೆಲ್ಲ ನೀವು ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಳ್ಳಿ. ಅಕ್ಷಯ ತೃತೀಯ ದಿನ ಮಾತ್ರ ಗೌರಿಯನ್ನ ಕಳಿಸ್ಬೇಡಿ. ಮಾರನೇ ದಿವಸ ಮಂಗಳವಾರ ಇರುತ್ತೆ, ಅವತ್ತು ಸಹ ಕಳಿಸ್ಬೇಡಿ. ಗೌರಿಯನ್ನ ಕದಲಿಸಿ. ಯಾಕೆಂದ್ರೆ ಅಕ್ಷಯ ತೃತೀಯ ದಿನ ನಾವು ಮಡಿಯಿಂದ ಪೂಜೆಯನ್ನ ಮುಗಿಸ್ಕೊಂಡಿರ್ತೀವಿ. ಅವತ್ತಿನ ದಿನ ಗೌರಿಯನ್ನ ಕದಲಿಸ್ಕೋಬಹುದು. ಇನ್ನು ಬುಧವಾರ ದಿವಸ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಗೌರಿಗೆ ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ಪೂಜೆನ ಮಾಡಿಕೊಂಡು ದೀಪವನ್ನ ಹಚ್ಬಿಟ್ಟು ಧೂಪ ದೀಪ ನೈವೇದ್ಯವನ್ನ ಮಾಡಿಬಿಟ್ಟು ಆರತಿಯನ್ನ ಮಾಡಬೇಕು ಅವತ್ತಿನ ದಿವಸ. ಈ ರೀತಿ ಮಾಡಿಬಿಟ್ಟು ಗೌರಿಯನ್ನ ಕಳಿಸ್ಬೋದು. ಇದು ನಿಮ್ಮ ಅನುಕೂಲ. ಯಾಕಂತ ಅಂದ್ರೆ ಕೆಲವೊಬ್ರಿಗೆ ಸಮಯದ ಅಭಾವಗಳಿರುತ್ತೆ, ಮತ್ತೆ ಇನ್ನೇನೋ ತೊಂದರೆ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಅಕ್ಷಯ ತೃತೀಯ ದಿನ ಗೌರಿಯನ್ನ ಕದಲಿಸ್ಬಿಟ್ಟು ಹಾಗೆ ಇಟ್ಕೋಬಹುದು. ಆರನೇ ದಿನನೂ ಗೌರಿಯನ್ನ ತೆಗೆಯೋದಿಕ್ಕೆ ಹೋಗ್ಬೇಡಿ. ಇನ್ನು ದೀಪಗಳನ್ನ ಹಚ್ಚಿ ಇಡಬೇಕು. ಯಾಕಂದ್ರೆ ಅಲ್ಲಿ ಗೌರಿ ಸನ್ನಿಧಾನ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹಾಗಾಗಿ ದೀಪವನ್ನ ಹಚ್ಚಿಬಿಟ್ಟು ಪೂಜೆಯನ್ನ ಮಾಡ್ಕೊಳ್ಳಿ. ಬುಧವಾರ ದಿವಸ ನೀವು ಗೌರಿಯನ್ನ ಕಳಿಸ್ಕೋಬಹುದು. ಈ ರೀತಿಯಾಗಿ ಅಕ್ಷಯ ತೃತೀಯ ದಿನ ನೀವು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಗೌರಿ ಪೂಜೆಯನ್ನ ಮುಖ್ಯವಾಗಿ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.